ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ಗಾದೆ ಇಟ್ಕೊಂಡು ಇವಾಗಿನ ಕಾಲೇಜ್ ಹೋಗ್ತಾ ಇದ್ದೀನಿ. 8:30 ಅಲ್ಲಿ ಇರಬೇಕು ಕ್ಲಾಸಲ್ಲಿ. ಅಗಸ್ತ್ಯ ಮಗೂರಿಗೆ ಬರ್ತಿದ್ದಾನೆ. ಓಪನ್ ನಮಸ್ಕಾರ ಗುರು, ನಾನ್ ನಿಮ್ ಸ್ಪೀಡಿ ಕನ್ನಡಿಗ. ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೆ ಹೆಂಗೆ ಎಲ್ಲ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ಗಾದೆ ಇಟ್ಕೊಂಡು 3 ಸಿನಾರಿಯೋ ಹೇಳ್ತೀನಿ. ಅದು ಏನಂದ್ರೆ, ಶ್ರೀಮಂತರಿದಾರಲ್ಲ ಅವ್ರಿಗೆ ಹೆಂಗಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಲ್ಲ, ಅವರು ಹಾಸಿಗೆನೇ ದೊಡ್ಡದಾಗ ಹೊಲ್ಸ್ಕೊಬಿಡ್ತಾರೆ. ಅದು ಶ್ರೀಮಂತರು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋರು ಬಡವರು. ಇರೋ ಅಷ್ಟು ಎಷ್ಟಿದೆಯೋ ಅಷ್ಟರಲ್ಲೇ ಅವರು ಓಕೆ, ಇನ್ನೊಬ್ರು ಹೇಳಿದ್ದನ್ನೆಲ್ಲ ಕೇಳಲ್ಲ, ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಅನ್ನೋದಿದೆಯಲ್ಲ, ಆ ಕಡೆ ದೊಡ್ಡದು ಹೊಲ್ಸ್ಕೊಳಕ್ಕೂ ಆಗಲ್ಲ, ಈ ಕಡೆ ಚಿಕ್ಕದ್ರಲ್ಲಿ ಇರಕ್ಕೂ ಆಗಲ್ಲ. ಅದು ಏನಾಗುತ್ತಂದ್ರೆ ಅವರು ಇವರು ಬಂದು ಏನ್ ಅನ್ಕೊಂತಾರೋ, ಅದೇನ್ ಅನ್ಕೊಂತಾರೋ, ಇದೇನ್ ಅನ್ಕೊಂತಾರೋ, ಇದ್ರಲ್ಲೇ ಜೀವನ ಕಳೆದೋಗುತ್ತೆ. ಹಿಂಗೆ ಮಿಡ್ಲ್ ಕ್ಲಾಸ್ ಅಂದ್ರೆ. ಆ ಕಡೆ ಹೊಲ್ಸ್ಕೊಂಡು ಆರಾಮಾಗಿ ಇರಕ್ಕೂ ಆಗಲ್ಲ, ಈ ಕಡೆ ಹೊಲ್ಸ್ಕೊಳ್ದೆ ಆರಾಮಾಗಿ ಇರಕ್ಕೂ ಆಗಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಮೊನ್ನೆ ರೋಡಲ್ಲಿ ಇದೇ ತರ ಒಂದು ಬೋರ್ಡ್ಸ್ ಹಾಕಿರ್ತಾರಲ್ಲ, ಆ ಬೋರ್ಡ್ಸ್ ಅಲ್ಲಿ ಒಂದು ಲೈನ್ ಅಂತ, ಡೋಂಟ್ ರೈಡ್ ಫಾಸ್ಟ್, ಇಟ್ ಮೇ ಬಿ ಯುವರ್ ಲಾಸ್ಟ್ ರೈಡ್ ಅಂತನೋ ಹಾಕಿದ್ರು. ನೆನಪು ಗೊತ್ತಿಲ್ಲ, ಬಟ್ ಇದೇ ತರನೇ ಇದ್ದಿದ್ದು. ಅದು ನೋಡ್ದಲ್ಲಿ ಹೆಂಗಂದ್ರೆ, ಅದು ಫಾಸ್ಟಾಗಿ ಓಡಿಸ್ತಾ ಇದೆಯಾ ನೋಡ್ಕೋ, ಇದೇ ನಿನ್ ಕೊನೆ ರೈಡ್ ಆಗಿರ್ಬೋದು ಅಂತ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹೊಡಿಯೋದಂದ್ರೆ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋ ಒಂಥರ ಚೆನ್ನಾಗಿದೆ. ಹಿಂದೆ ಇರೋರು ಹೆಲ್ಮೆಟ್ ಹಾಕ್ಬೇಕು, ಮುಂದೆ ಇರೋರು ಹೆಲ್ಮೆಟ್ ಹಾಕ್ಬೇಕು ಅಂತ ರೂಲ್ಸ್ ಇದೆ. ಸೆಂಟ್ರಲ್ ಇರೋನು ಹಾಕ್ಬೇಕು ಅಂತ ರೂಲ್ಸ್ ಇಲ್ಲಲ್ಲ. ಹಂಗೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಗಿನ ಕಾಲದ ಗೇಮ್ಸ್ ಅಂದ್ರೆ ಗೇಮ್ಸ್ ಇಲ್ಲ. ಲಗೋರಿ ಆಡ್ತಿದ್ರು, ಲಗೋರಿ, ಗೋಲಿ, ಆಮೇಲೆ ಕ್ರಿಕೆಟ್ ಬಿಡಿಯೋದು ಇವಾಗ ಆಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ನಾವು ಬ್ಯಾಟ್ ಈಸ್ಕೊಳಕ್ಕಾಗದೆ, ನಮ್ಮ ಮನೇಲಂತೂ ಯಾರು ಬ್ಯಾಟ್ ಈಸ್ಕೊಡಲ್ಲ. ಯಾಕಂದ್ರೆ ನಾವು ಗೊತ್ತಿರೋದೆ ಎಲ್ಲಾರ್ಗು. ಆ ಕಾಲದಲ್ಲೆಲ್ಲ ಬ್ಯಾಟ್ ಇಸ್ಕೊಂಡು ಆಡೋ ಸೀನ್ಗಳೆಲ್ಲ ಇಲ್ಲ. ಯಾವುದೋ ಸ್ಕೂಲಲ್ಲಿ ಬ್ಯಾಟ್ ಕೊಟ್ಟಂಗೆ, ಇಲ್ಲಾಂದ್ರೆ ಇಲ್ಲ. ನಾವು ತೆಂಗಿನ ಮರ ತೆಂಗಿನ ಗರಿದು ಕಡ್ಡಿ ಎತ್ಕೊಳ್ಳೋದು, ಬ್ಯಾಟ್ ಮಾಡ್ಕೊಳ್ಳೋದು, ಕಟ್ ಮಾಡ್ಕೊಂಡು ಹೋಗಾಡೋದು. 20 ರೂಪಾಯಿ ಎಲ್ಲಾರು 2 ರೂಪಾಯಿ 4 ರೂಪಾಯಿ ಹಾಕೊಂಡು ಬಾಲ್ ತಗೊಂಡು ಆಟ ಆಡ್ಕೊಂಡು, ಸೈಕಲ್ ಎತ್ಕೊಂಡು ಗ್ರೌಂಡಿಗೆ ಹೋಗಿ ನೀರು ಬಾಟ್ಲೇನು ಇಲ್ಲದೆ ಎಷ್ಟೊತ್ತವರೆಗೂ ಇರ್ತಾ ಇದ್ವಿ ಬಿಸಿಲಲ್ಲಿ. ಇವಾಗ ಹೇಳಿ, ಇವಾಗ ಸವಿ ನೆನಪು, ಸವಿ ನೆನಪು, ಸಾವಿರ ನೆನಪು. ಏನು 8 ಗಂಟೆ. ಇವಾಗಿನ ಕಾಲೇಜ್ ಹೋಗ್ತಾ ಇದ್ದೀನಿ. 8:30 ಅಲ್ಲಿ ಇರಬೇಕು ಕ್ಲಾಸಲ್ಲಿ. ಅದು ಮರ್ತೇ ಹೋಗಿದ್ದೀನಿ ಸ್ಪೀಡಾಗಿ ಹೋಗ್ಬೇಕು ಅಂತ. ವ್ಲಾಗ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಏನೋ ಗೊತ್ತಿಲ್ಲ, ಒಬ್ಬನಿಗೆ ಏನೋ ಇಲ್ಲ, ಬೇರೆಯವ್ರಿಗೂ ಆಗುತ್ತೋ ಗೊತ್ತಿಲ್ಲ. ನಾನೇನಾದ್ರು ವ್ಲಾಗ್ ಮಾಡಕ್ ಮೊಬೈಲ್ ಹಾಕೊಂಡ್ರೆ ಸಾಕು, ಈ ತರ ಫುಲ್ ಅಡ್ಡ ಬಿದ್ದಿ ಗಾಡಿಗಳು. ವ್ಲಾಗ್ ಮಾಡ್ದೆ ನಾನೇನಾದ್ರು ಗಾಡಿ ಓಡಿಸಿದ್ರೆ
ಎಷ್ಟು ಸಖತ್ತಾಗಿರೋ ಎಕ್ಸ್ಪೀರಿಯನ್ಸಸ್ ಮಾಡ್ತೀನಿ ಅಂದರೆ ಅವನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನಿಸುತ್ತೆ. ಆದರೆ ಏನು ಮಾಡಲಿ, ಎಂತೆಂತೋ ಗ್ಯಾಪಲ್ಲಿ ಹೊಡ್ತಿರ್ತೀನಿ, ಎಂತೆಂತೋ ಗಾಡಿಗಳು ಬರ್ತವೆ, ಹೊಸ ಹೊಸ ಗಾಡಿಗಳು ಬರ್ತವೆ, ಸೂಪರ್ ಬೈಕ್ಸ್ ಬರ್ತವೆ, ಇಂಥವೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ವ್ಲಾಗ್ ಹಾಕ್ಕೊಂಡ್ರೆ ಸಾಕು, ಹಾಲಿ ಎಲ್ಲ ಅಡ್ಡ ಬಂದು ನಿಂತ್ಕೊಂತವೆ ಗಾಡಿಗಳು. ಬರೀ ಟ್ರಾಫಿಕಲ್ಲಿ ಹಿಂಗೆ ಕಳ್ಳಾಡ್ಕೊಂಡು ಹೋಗೋ ಥರ ಆಗ್ಬಿಡುತ್ತೆ. ಈ ರೋಡಲ್ಲಿ ಯಾರಾದರೂ ಹೋಗೋರಿದ್ರೆ ಸ್ಟಾರ್ಟಿಂಗು ಇಲ್ಲಿಂದ ಈ ಥರ ಹಳ್ಳಗಳಿರ್ತವೆ, ಇಲ್ಲಿವರೆಗೂ ರೈಟ್ ಸೈಡ್ ಬನ್ನಿ, ಇಲ್ಲಿಂದ ಲೆಫ್ಟ್ ಸೈಡ್ ಬನ್ನಿ. ಇಲ್ಲೊಂದು, ಇಲ್ಲೆರಡು, ಇಲ್ಲೊಂದು, 3 ರೈಟ್ ಸೈಡ್ 3 ಇದೆ, ಆ ಕಡೆ ಲೆಫ್ಟ್ ಸೈಡ್ 3 ಇದೆ. ಅದೇ ಥರ ನೆಕ್ಸ್ಟ್ ಇದು ದಾಟಿದ ತಕ್ಷಣ ರೈಟ್ ಸೈಡ್ ಒಂದು ಐತೆ. ಸೊ ಯಾರಾದರೂ ಬರೋರಿದ್ರೆ ಅಲ್ಲೇ ಸ್ಟಾರ್ಟಿಂಗ್ 3 ರೈಟ್ ಸೈಡ್ ಬನ್ನಿ, ಆಮೇಲೆ 3 ಲೆಫ್ಟ್ ಸೈಡ್ ಬನ್ನಿ, ಆರಾಮಾಗಿ ಬರ್ಬೋದು ಪೀಸಾಗಿ. ಆ ಥರ ಇದಕ್ಕೇನು ಹೇಳಿದೆ. ಅಬ್ಸರ್ವೇಷನ್ಸ್ ಅಂತಾರಲ್ಲ, ಮಾಡ್ಕೊಂತಿರ್ಬೇಕಲ್ಲ. ಸೊ ಅವಾಗ ನಮಗೆ ಅಂದರೆ ಕತ್ತಲ್ಲಿ ರೋಡು ಗೊತ್ತಾಗಿಲ್ಲ ಅಂದರೂ ಮುಂದೆ ಬರೋದೇನು ಅಂತ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಓಕೆ, ರೋಡಲ್ಲಿ ಬಂದೀನಿ, ಈ ಥರ ಇತ್ತು, ಎಲ್ಲಿ ಬರುತ್ತೆ ಅಂತ ಅವಾಗ ಸ್ಲೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ಥರ ಹಳ್ಳ ಗಿಳ್ಳ ಎಲ್ಲ ನೋಡ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅಪರೂಪ ಖಾಲಿ ಆಯಿತು, ಜಾಸ್ತಿ ದಿನ ಆಯಿತು ಆ ಕಾರ್ನರ್ಗೆ. 5 seconds 4 seconds ಆಟೋ ಯಾಕಪ್ಪ ಬೇಕಾಗ್ತೀಯ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇದು ಯಾವ ಜಾಗ ಅಂತ ಗೊತ್ತು, ಇದನ್ನೇನಂತವೆ ಅಂತ ಯಾರಾದರೂ ಕಮೆಂಟ್ ಮಾಡಿ. ಇದು ಬೆಂಗಳೂರಲ್ಲಿ ಈ ಥರದ್ದು 4 ಇರುತ್ತೆ. ಹಂಗೆ ಅದನ್ನು ಸ್ವಲ್ಪ ಯಾರು ಕಟ್ಸಿದ್ದು ಅಂತಲೂ ಕಮೆಂಟ್ ಮಾಡ್ರಪ್ಪ, ನೋಡೋಣ ಯಾರಿಗೆ ಸೋಷಲಲ್ಲಿ ಓದಿದ್ದೀರಾ ಅಂತ ಗೊತ್ತಾಗುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಆ ಸಿಗ್ನಲ್ ಓಪನ್ ಮಾಡು ಮಗ, ಬರ್ತಿದ್ದೀನಿ. ಅಗತ್ಯ ಮಗೂರಿಗೆ ಓಪನ್ ಮಾಡೋ ಸಿಗ್ನಲ್. ಅದು ಹೆಂಗೆ ತಮಾಷೆನೇ ಅಲ್ಲ ಬಿಡಿ. ಎಂಟ್ರಿ ಕೊಟ್ಟ ಅಲ್ಲಿ ಬರೋಷ್ರೊಳಗಡೆ ಓಪನ್ ಆಯ್ತು. ಓ ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಬೇರೆ ಐತೆ ಗುರು. ಮಧ್ಯಾಹ್ನ ಒಂದು ಎಕ್ಸ್ಟ್ರಾ ಕ್ಲಾಸ್. ನಾವಿರೋ ಕ್ಲಾಸ್ಗೆ ಹೋಗಲ್ಲ, ಇನ್ನು ಎಕ್ಸ್ಟ್ರಾ ಕ್ಲಾಸ್ ಏನಕ್ಕೆ ಅಂತ ಗೊತ್ತಾಗ್ತಲ್ಲ. ಇರೋದು ಶುಕ್ರವಾರ ಶನಿವಾರ 2 ದಿವಸ, ಅದರಲ್ಲೇ ಇರೋ 4 ಪೀರಿಯಡಲ್ಲಿ 2 ಪೀರಿಯಡ್ ಹೋಗಿ 2 ಪೀರಿಯಡ್ ಎದ್ದು ಬರ್ತೀವಿ. ಅಂಥದ್ದು ಇವಾಗ ಎಕ್ಸ್ಟ್ರಾ ಕ್ಲಾಸ್ ಬರೋ ಮಧ್ಯಾಹ್ನ ಯಾರು ಹೋಗ್ತಾರೆ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡ್ಬೇಕು, ನಮ್ಮ ಹುಡುಗರೆಲ್ಲ ಕುತ್ಕೊಂಡ್ರೆ ನಾನು ಕುತ್ಕೋಬೇಕಾಗುತ್ತೆ, ಏನ್ ಮಾಡೋಕ್ಕಾಗಲ್ಲ. ಇನ್ನೇನ್ ಮಾಡೋಣ? ಅವರೆಲ್ಲ ಕುತ್ಕೊಂಡ್ರು ಅಂದ್ರೆ ನಮ್ಮ ಅಟೆಂಡೆನ್ಸ್ ಆನ್ ಕೇಸ್ ಆಗ್ಬಿಡುತ್ತೆ. ನಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ ಫಸ್ಟ್ ಕ್ಲಾಸ್ ಆಗಿರ್ಬೇಕು.
ಇಲ್ಲ ಅಂದ್ರೆ ನಮ್ಗೆ ಫೈನ್ ಕ್ಲಾಸ್ ಆಗಿ ಬೀಳ್ತವೆ.